ಕರ್ನಾಟಕದಲ್ಲಿ ಚಾರಣಕ್ಕೆ ಬಂತು ಹೊಸ ರೂಲ್ಸ್. ಇನ್ಮುಂದೆ ಅರಣ್ಯ ಇಲಾಖೆಗೆ ಕಠಿಣ ನಿಯಮ ಜಾರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಚಾರಣಕ್ಕೆ ಬಂತು ಹೊಸ ರೂಲ್ಸ್. ಇನ್ಮುಂದೆ ಅರಣ್ಯ ಇಲಾಖೆಯ ಕಠಿಣ ನಿಯಮ ಜಾರಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರಿಂದ ಮಹತ್ವದ ಎಸ್ಒಪಿ ಬಿಡುಗಡೆ. ಪ್ರಮಾಣಿತ ಕಾರ್ಯಾಚರಣೆಯ ವಿಧಾನ ಬಿಡುಗಡೆ ಮಾಡಿದ ಅರಣ್ಯ ಸಚಿವ. ಚಾರಣ ಅಪಘಾತಗಳ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಸರ್ಕಾರ. ಇನ್ಮುಂದೆ ಆನ್ಲೈನ್ ಬುಕಿಂಗ್ ಕಡ್ಡಾಯ. ಬುಕ್ ಮಾಡದೆ ಚಾರಣಕ್ಕೆ ಅವಕಾಶವಿಲ್ಲ. ಪ್ರತಿ 10 ಮಂದಿ ಚಾರಣಿಗರಿಗೆ ಒಬ್ಬ ಗೈಡ್ ಇರುವುದು ಕಡ್ಡಾಯ. ಪ್ರವಾಸಿಗರ ಮೊಬೈಲ್ನಲ್ಲಿ ಟ್ರ್ಯಾಕಿಂಗ್ ಆಪ್ ಅಳವಡಿಕೆಯಂತೂ ಕಡ್ಡಾಯ. ಗೈಡ್ಗಳಿಗೆ ಜಿಪಿಎಸ್ ಸೌಲಭ್ಯದ ವಾಕಿ ಟಾಕಿ ನೀಡಲು ನಿರ್ಧಾರ. ಪ್ರತಿ ಚಾರಣ ತಾಣಕ್ಕೆ ಕ್ಯಾರಿಂಗ್ ಕೆಪಾಸಿಟಿ ನಿಗದಿ. ಒಂದೇ ಬಾರಿ 150 ಮಂದಿಗೆ ಮಾತ್ರ ಅವಕಾಶ. ಒಂದು ತಂಡ ವಾಪಸ್ ಬಂದ್ರೆ ಮಾತ್ರ ಮತ್ತೊಂದು ತಂಡಕ್ಕೆ ಪ್ರವೇಶ. ಟಾರ್ಚ್, ಹೆಡ್ಲ್ಯಾಂಪ್ ಸೇರಿದಂತೆ ಸುರಕ್ಷತಾ ಉಪಕರಣಗಳು ಕಡ್ಡಾಯ. ನಿಯಮ ಪಾಲಿಸದೇ ಇದ್ರೆ ಕ್ರಮ ಗ್ಯಾರಂಟಿ ಎಂದ ಸಚಿವ ಈಶ್ವರ್ ಖಂಡ್ರೆ. ಕರ್ನಾಟಕದಲ್ಲಿ ಚಾರಣಕ್ಕೆ ಹೊಸ ರೂಲ್ಸ್ ಬಂದಿದೆ. ಇನ್ಮುಂದೆ ಅರಣ್ಯ ಇಲಾಖೆ ಕಠಿಣ ನಿಯಮ ಜಾರಿಯಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರಿಂದ ಮಹತ್ವದ ಎಸ್ಒಪಿ ಬಿಡುಗಡೆಯಾಗಿದೆ. ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಬಿಡುಗಡೆ ಮಾಡಿದ ಅರಣ್ಯ ಸಚಿವರು ಚಾರಣ ಅಪಘಾತಗಳ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಈ ಒಂದು ಎಸ್ಒಪಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ 2 ದುರ್ಘಟನೆ. ಚಾರಣಕ್ಕೆ ಹೋಗಿದ್ದ ಬಾಲಕಿ ಮಾಣಿಕ್ಯಧಾರ ಫಾಲ್ಸ್ ಬಳಿ ಮೃತದೇಹ. ಚಿಕ್ಕಮಗಳೂರಿನ ಬಳಿ 2000 ಅಡಿ ಆಳದ ಕಂದಕದಿಂದ ಮೃತದೇಹ ಸಿಕ್ಕಿತ್ತು. 4 ದಿನಗಳ ಶೋಧದ ಬಳಿಕ ಸಿಕ್ಕಿದ್ದ ಮೃತದೇಹ. ಇದಕ್ಕೂ ಮುಂಚೆ ಕೊಡಗಿನಲ್ಲಿ ಕೇರಳದ ಯುವತಿ ನಾಪತ್ತೆಯಾಗಿದ್ಲು. ತಂಡಿಯಂಡ್ಮೋಳ್ ಬೆಟ್ಟದಲ್ಲಿ ಚಾರಣದ ವೇಳೆ ನಾಪತ್ತೆಯಾಗಿದ್ರು. ದಟ್ಟ ಅರಣ್ಯದಲ್ಲಿ 4 ದಿನಗಳ ನರಕ ಯಾತನೆ ಬಳಿಕ ಪತ್ತೆಯಾಗಿದ್ರು. ಈ ಘಟನೆಗಳ ಹಿನ್ನೆಲೆ ಕಠಿಣ ಕ್ರಮ ಕೈಗೊಂಡಿದೆ ರಾಜ್ಯ ಸರ್ಕಾರ. ಈ ಹಿಂದೆ 2 ಘಟನೆಗಳು ನಡೆದಿತ್ತು. ಈ ಘಟನೆಯ ಆಧಾರದ ಮೇಲೆ ಕಠಿಣ ಕ್ರಮವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರ. ಈಶ್ವರ್ ಖಂಡ್ರೆ ಎಸ್ಒಪಿಯನ್ನ ಬಿಡುಗಡೆ ಮಾಡಿದ್ದಾರೆ. ಚಾರಣಕ್ಕೆ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ. ಹಿಂದೆ 4 ದಿನಗಳ ಶೋಧದ ಬಳಿಕ ಮೃತದೇಹ ಸಿಕ್ಕಿತು. ಇದಕ್ಕೂ ಮುಂಚೆ ಕೊಡಗಿನಲ್ಲಿ ಕೇರಳದ ಯುವತಿ ಕೂಡ ನಾಪತ್ತೆಯಾಗಿದ್ಲು. ತಂಡಿಯಂಡ್ಮೋಳ್ ಬೆಟ್ಟದಲ್ಲಿ ಚಾರಣದ ವೇಳೆ ಈ ಒಂದು ಘಟನೆ ನಡೆದಿತ್ತು. ದಟ್ಟ ಅರಣ್ಯದಲ್ಲಿ 4 ದಿನಗಳ ನರಕ ಯಾತನೆಯನ್ನ ಅನುಭವಿಸಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.